ಸಂತ ಅನ್ನಳ ಮಹಿಮೆಯ ಸಾರುವ ಸ್ತುತಿಗೀತೆಯೊಂದನು ಹಾಡುವೆವು. ಅವರ ಆದರ್ಶ ಜೀವನ ಸ್ಮರಿಸುತ್ತ ದೇವಗೆ ಕರಗಳ ಮುಗಿಯುವೆವು. ಸಂತ ಅನ್ನಳ ಮಹಿಮೆಯ ಸಾರುವ ಸ್ತುತಿಗೀತೆಯೊಂದನು ಹಾಡುವೆವು. ಅವರ ಆದರ್ಶ ಜೀವನ ಸ್ಮರಿಸುತ್ತ ದೇವಗೆ ಕರಗಳ ಮುಗಿಯುವೆವು. ಸಂತ ಅನ್ನಳ ಮಹಿಮೆಯ ಸಾರುವ ಮಾತೆ ಮರಿಯಳ ದೈವಿಕ ಮಾರ್ಗದಿ ಪೋಷಿಸಿ ನಡೆಸಿದ ಭಾಗ್ಯವತಿ. ಮಾತೆ ಮರಿಯಳ ದೈವಿಕ ಮಾರ್ಗದಿ ಪೋಷಿಸಿ ನಡೆಸಿದ ಭಾಗ್ಯವತಿ. ವಿಶ್ವಾಸ ಭಕ್ತಿಯ ವಿಧೇಯತೆ ಶ್ರದ್ಧೆಯ ಮಾತೆಗೆ ಕಲಿಸಿದ ಪುಣ್ಯವತಿ. ವಿಶ್ವಾಸ ಭಕ್ತಿಯ ವಿಧೇಯತೆ ಶ್ರದ್ಧೆಯ ಮಾತೆಗೆ ಕಲಿಸಿದ ಪುಣ್ಯವತಿ. ನಮಗಾಗಿ ಪ್ರಾರ್ಥಿಸಿ ನಿರಂತರವು, ನಮಗಾಗಿ ಪ್ರಾರ್ಥಿಸಿ ನಿರಂತರವು. ಸಂತ ಅನ್ನಳ ಮಹಿಮೆಯ ಸಾರುವ ಪ್ರಭುವಿಗೆ ಅರ್ಪಿಸಿ ಹರಸಮ್ಮ. ಮಾತೆಯ ಜೊತೆಗೂಡಿ ನಿರಂತರ ಪ್ರಾರ್ಥಿಸಿ ದೈವಿಕ ಮಾರ್ಗದಿ ನಡೆಸಮ್ಮ. ಮಾತೆಯ ಜೊತೆಗೂಡಿ ನಿರಂತರ ಪ್ರಾರ್ಥಿಸಿ ದೈವಿಕ ಮಾರ್ಗದಿ ನಡೆಸಮ್ಮ. ನಮಗಾಗಿ ಪ್ರಾರ್ಥಿಸಿ ನಿರಂತರವು, ನಮಗಾಗಿ ಪ್ರಾರ್ಥಿಸಿ ನಿರಂತರವು. ಸಂತ ಅನ್ನಳ ಮಹಿಮೆಯ ಸಾರುವ ಸ್ತುತಿಗೀತೆಯೊಂದನು ಹಾಡುವೆವು. ಅವರ ಆದರ್ಶ ಜೀವನ ಸ್ಮರಿಸುತ್ತ ದೇವಗೆ ಕರಗಳ ಮುಗಿಯುವೆವು. ಸಂತ ಅನ್ನಳ ಮಹಿಮೆಯ ಸಾರುವ ಸ್ತುತಿಗೀತೆಯೊಂದನು ಹಾಡುವೆವು. ಅವರ ಆದರ್ಶ ಜೀವನ ಸ್ಮರಿಸುತ್ತ ದೇವಗೆ ಕರಗಳ ಮುಗಿಯುವೆವು. ಸಂತ ಅನ್ನಳ ಮಹಿಮೆಯ ಸಾರುವ. Saint Anne was born in the 1st century. She died after Jesus was born. She is the patron saint of Christians, mothers, women, and grandparents. Anne's husband Joachim died shortly after the birth of Mary. They understood that Mary was a special child, so they dedicated her to God. We know that Joachim and Anne have been honored in the church from early Christian times. Anne was the mother of Mary and the grandma of Jesus. Saint Anne is someone who listened to our sufferings, listened to our burdens, listened to our joys. Indeed, she listens to all that we bring to her from our hearts. She listens like a loving mother and a wise and faithful grandmother. And then she brings our prayers to God through her grandson Jesus. Saint Anne reminds us never to give up on our prayers and trust in God's divine plan for us. In moments of despair, let us find strength and hope
in her unwavering faith and perseverance.